ಯಾದಗಿರಿ ಅವ್ರು ಇದ್ದೀರಾ? ಯಾದಗಿರಿ ಗುಲ್ಬರ್ಗ 14,000 ಜನ. ನಾನು ಬರೀ 10,000 ಫ್ಯಾನ್ಸು ಬ್ರೋ. ಆ ಥರ ಇವಾಗ ನಾವು ಸಿದ್ಧಗಂಗೆ ಮಠಕ್ಕೆ ಬಂದಿದ್ದೀವಿ. ಇಲ್ಲೇ ನಾವು ಶಿವಗಂಗೆ ಹತ್ರ ಬಂದಿದ್ವಿ. ಹಂಗೆ ಇಷ್ಟು ದೂರ ಬಂದಿದ್ದೀವಿ, ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ. ನಾನು ಇದೇ ಫಸ್ಟ್ ಟೈಮು, ನಾನು ಕೂಡ ಬಂದೇ ಇಲ್ಲ. ನಾನು ಒಂದಿನ ಕೂಡ ಬಂದಿಲ್ಲ. ನೋಡೋಣ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಒಳಗಡೆ ಹೆಂಗಿರುತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಐಡಿಯಾ ಕೂಡ ಇಲ್ಲ, ಒಳಗಡೆ ಏನೇನಿರುತ್ತೆ ಏನಿಲ್ಲ ಅಂದರೆ. ತಮ್ಮ ಇಲ್ಲೇ ಓದಿದ್ದು. ಹೌದಾ? ವರ್ಷ 4 ಸೇರಿ ಬಂದಿದ್ದೀನಿ. ಹಾಂ, ಬನ್ನಿ ಹಂಗಂದ್ರೆ. ಎಲ್ಲ ಹೆವಿ ಖುಷಿ ಆಗ್ತಾವ್ರೆ ಹುಡುಗರೆಲ್ಲ ಹೆವಿ ಖುಷಿ. ಇದಾ ಫೋನ್ ರಾ ವಿಡಿಯೋ ಆಗ್ತಿಲ್ಲ, ಆಫ್ ಆಯ್ತು. ಎಷ್ಟಿದೆ ಚಾರ್ಜಿಂಗು? 50 ಚಾರ್ಜಿಂಗ್ ಐತೆ. ಹಾಂ, ಸ್ಪೇಸ್ ಇಲ್ಲ ರೆಕಾರ್ಡ್ ಮಾಡೋಕ್ಕೆ. ಹೌದಾ? ಕ್ಲಿಯರ್ ಮಾಡ್ಬೇಕು ಫೋನಲ್ಲಿ. ಏನ್ರ ಇಷ್ಟು ಜನ ಬಂದಿದ್ದೀರಾ? ಸರ್ಚ್ ಮಾಡ್ತೀರಾ? ಸಖ ಮಾಡ್ತೀರಾ? ರೆಕಾರ್ಡ್ ಮಾಡೋಕ್ಕೆ. ಯಾರ್ದು ಯಾವ ಊರು ಹೇಳ ನಿಮ್ದೆಲ್ಲ? ನಾವು ಯಾರಾದ್ರೂ ಯಾದಗಿರಿ ಅವ್ರು ಇದ್ದೀರಾ? ಯಾದಗಿರಿ ಗುಲ್ಬರ್ಗ ಇದಾರೆ ಇಲ್ಲೆಲ್ಲ. ಗುಲ್ಬರ್ಗಾರ? ಎಲ್ಲಿ? ಗುಲ್ಬರ್ಗ ಹತ್ರ ಶಾಬಾದ? ಓಯ್, ನಮ್ಮ ಸೈಡ್ ಅವ್ರ ಬ್ರೋ. ರಾಯಚೂರು ನಮ್ಮ ಸೈಡ್ ಅವ್ರು. ಅವರು ಕೂಡ ರಾಯಚೂರು ಅತ್ತೆ. ನೀವು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತೀವಿ. ರಾಯಚೂರಾ? ಸೂಪರ್ ಯೂಟ್ಯೂಬಲ್ಲ. ಹಾಂ, ಲೈಕ್ ಸುಮ್ಮನೆ ರೀ ಇವ್ರು. ನಡೀಗ ಹೋಗೋಣ. ಯಾರ್ದು? ರಾಯಚೂರ? ಹಾಂ, ಯಾದಗಿರಿ. ಏನ್ ಕರೆಯೋದು ಅಂದ್ರೆ ಹೆಸರಾ? ಸಂಚಾರಿ ಸತೀಶ್ ಇಲ್ಲ ಆಯ್ತಲ್ಲ, ಸತೀಶ್. ತೋರ್ಸಿ ತಗೊಳ್ರ, ಆಗ್ತೀವಿ ತಗೊಳ್ರ. ಸೂಪರ್ ಕಾಣ್ತಾ ಇದೀರ, ತಗೊಳ್ಳಿ. ಊಟ ಮಾಡಕ್ ಹೋಗ್ರು. ಆಯ್ತಾ ಊಟ? ನಿಮ್ ನೋಡ್ತಾ ಇದೀರ ನೋಡಿ. ಈಗ ಹಾಕ್ತೀನಿ, ಆಮೇಲೆ ನೋಡ್ಕೊಳ್ಳಿ. ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ಯಾನ್ಸು ಬ್ರೋ. ಕಾಣ್ತಾ ಇದಾರೆ, ತಗೊಳ್ರ. ಇಲ್ಲಿ ನೋಡ್ರ, ಸೈಡಿಗೆ ಇಲ್ಲಿ ನೋಡ್ರಿ, ಕಾಣ್ತಾ ಐತೆ ನೋಡ್ರ. ಕಾಣ್ತಾ ಐತಲ್ಲ? ಹಾಂ, ಕಾಣ್ತಾ ಇದೆ ಪಕ್ಕ. ಸೂಪರ್ ಮಗ, ಸೂಪರ್. ಸೂಪರ್ ಸೂಪರ್ ಬಾಯ್. ಥ್ಯಾಂಕ್ಸ್ ದೋಸ್ತ. ಚೆನ್ನಾಗಿ ಹೋದ್ರೆ ಊಟ ಮಾಡ್ರಿ ಮಾಡ್ರಿ ಹೋಗ್ರಿ. ಊಟ ಮಾಡೋಗ್ರು, ಊಟ ಮಾಡ್ರು. ಕಾಣ್ತಾ ಇದ್ರ? ಊಟ ಮಾಡೋಗ್ರು, ಊಟ ಮಾಡ್ರು. ಹೌದಾ? ಇಲ್ಲ. ಸೂಪರ್ ಮಗ, ನಂಗೆ 5 ಒಳ್ಳೆ ಇರೋದು. ಸೂಪರ್. ನೋಡ್ರ, ಇವನ್ನೆಲ್ಲ ನಿಂಬಿಟ್ಟು ಎಲ್ಲ ತಿಂತದಾನೆ, ಕಸ್ಕೊಳ್ರ. ಸೂಪರ್. ಯಾವ ದೋಸ್ತ? ಸೂಪರ್. ನಮ್ದು ಯಾದಗಿರಿ ಗೊತ್ತಾ? ಹಾಂ, ರಾಯಚೂರು ಬಲ್ಲ ಯಾದಗಿರಿ. ಹಾಯ್ ಬ್ರೋ. ಹಾಂ, ನಮ್ದು ಯಾದಗಿರಿ ಬ್ರೋ. ಗೊತ್ತಾ? ಯಾವ ಕಡೆ ಹೇಳು? ನಿಮ್ದು ಬೀದರ್, ಅಂದೆ ಯಾದಗಿರಿ. ಅಣ್ಣ, ಯಾದಗಿರಿ ಬಲ್ಲಿ ಮೈಲಾಪುರ ಅಂತ ಗೊತ್ತಾ? ಹಾಂ, ಅದೇ ಊರು ನೋಡಿ, ಮೈಲಾಪುರ. ಹಾಂ, ಯಾದಗಿರಿ. ಹೋಗ್ರ, ಊಟ ಮಾಡೋಗ್ರು.
ಇಲ್ಲ ಬ್ರೋ ಅವ್ರು ಇನ್ನೂ ಇವಾಗ ಹೋಗ್ತಾ ಇದಾರೆ ಅಂತ. ಈ ಊಟಕ್ಕೆ ಹೋಗ್ತಾ ಇದಾರೆ ಬ್ರೋ, ಬಿಡಿ ಪಾಪ ಅವ್ರಿಗೆ ಊಟಕ್ಕೆ. ಹೋಗ್ರ ಊಟ ಮಾಡ ಹೋಗ್ರಿ. ಇನ್ನೂ ಇರ್ತೀವಿ ತಗೊಳ್ಳಿ, ಇಲ್ಲೇ ಇರ್ತೀವಿ ಹೋಗ್ರಿ, ಊಟ ಮಾಡೋವ್ರಿ. ಊಟ ಮಾಡೋಗ್ರು ಏನಿಲ್ಲ ರೋ. ಶ್ರೀ ಸಿದ್ಧಗಂಗಾ ಮಠವು ತುಮಕೂರು ಜಿಲ್ಲೆಯಿಂದ 6 ಕಿಲೋಮೀಟರ್ ದೂರದಲ್ಲಾಗುತ್ತೆ. ಬೆಂಗಳೂರಿಂದ 65 ಕಿಲೋಮೀಟರ್ ದೂರ ಆಗುತ್ತೆ. ಈ ಮಠದಲ್ಲಿ ಸುಮಾರು 14,000 ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಜಾತಿ ಭೇದ ಭಾವ ಧರ್ಮ ಪಂಗಡ ಯಾವುದೂ ಇಲ್ಲದೆ ಎಲ್ಲರೂ ಒಂದೇ ಎಂಬ ಸಮನಾಗಿ ಎಲ್ಲರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನೀಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ವಿದ್ಯಾಭ್ಯಾಸ ಜೊತೆಗೆ ದಾಸೋಹ ಮತ್ತು ಈ ಮಠದಿಂದ ಹೊರಗಡೆ ಯಾರು ನೋಡೋಕೆ ಬಂದವರು ಕೂಡ ಪ್ರತಿನಿತ್ಯವೂ ಕೂಡ ಇಲ್ಲಿ ದಾಸೋಹ ಇರುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಅದು ಕೂಡ ಫ್ರೀಯಾಗಿ ಕೊಟ್ಟು ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕಂತೇಳಿ ಈ ಮಠದ ಉದ್ದೇಶ. ನೋಡಿ ಸ್ನೇಹಿತರೆ, ಇದೆಲ್ಲ ಸ್ಕೂಲು. ಅವಾಗಲೇ ಒಂದು ಸೈರನ್ ಹೊಡಿತು. ನಾವು ಅದು ಮೋಸ್ಟ್ಲಿ ಒಳಗಡೆ ಹೋಗ್ತಾರೆ ಅಂತ ಅಂದ್ಕೊಂಡ್ವಿ. ಅಲ್ಲ, ಅದು ಊಟದ ಟೈಮ್ ಇದೆ, ಅದಕ್ಕೋಸ್ಕರ ಇಲ್ಲಿ ನೋಡಿ ಊಟಕ್ಕೆ ಜನ ಹೋಗ್ತಾ ಇದ್ದಾರೆ ಎಲ್ಲರೂ. 14,000 ಜನ. ನಾನು ಬರೀ 10,000 ಜನ ಅನ್ಕೊಂಡಿದ್ದೆ. 14,000 ಜನ. 14 14,000 ಜನ. ನೀವು ತಮಾಷೆ ನೋಡ್ರಿ. ಏನು ಬರೋ ಅಷ್ಟು ಬರೋ ನೋಡಿ ಮಾತಾಡ್ತೀನಿ. ನೀವು ಇಲ್ಲಿ ನೋಡುತ್ತಿರುವುದು ಕರ್ನಾಟಕದ ನಡೆದಾಡುವ ದೇವರೇ ಎಂದು ಪ್ರಸಿದ್ಧಿಯಾಗಿರುವ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಗದ್ದುಗೆ. ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಸಿದ್ಧಗಂಗಾ ಮಠವನ್ನು ರಾಷ್ಟ್ರ ಮಟ್ಟಕ್ಕೆ ಪರಿಚಯಿಸಿಕೊಟ್ಟವರು. ಶಿವಕುಮಾರ ಸ್ವಾಮೀಜಿಯವರು ಇತ್ತೀಚೆಗೆ 2019ರಲ್ಲಿ ನಿಧನ ಹೊಂದುತ್ತಾರೆ. ಅದಕ್ಕಾಗಿ ಈ ಭವ್ಯವಾದ ಗದ್ದುಗೆಯನ್ನು ಅವರ ನೆನಪಿಗಾಗಿ ಕಟ್ಟಿರುವುದು.